ಕೇಶ ಮುಂಡನೆ ಮಾಡಿಕೊಂಡು ಅರಿಶಿನ ಮತ್ತು ಅಭಿಷೇಕದಿಂದ ಶುದ್ಧೋದಕ ಸ್ನಾನವನ್ನ ಮಾಡಿ ಸಂಸ್ಕಾರಭರಿತ ಹೊಸ ಜೀವನಕ್ಕೆ ಕಾಲಿಡುತ್ತಿರುವ ಈ ಮಕ್ಕಳೇ ಜಂಗಮವಟುಗಳು. ಹೌದು, ಸ್ವಾಭಾವಿಕವಾಗಿ ವೀರಶೈವರಲ್ಲಿ ಜಂಗಮನಿಲ್ಲದೆ ಯಾವ ಕಾರ್ಯಗಳೂ ನಡೆಯುವಂತಿಲ್ಲ. ಯಾಕಂದರೆ ಜಂಗಮನನ್ನು ಇಡೀ ಜಗತ್ತು ಶಿವನ ಸ್ವರೂಪವೆಂದು ಭಾವಿಸುತ್ತೆ. ಆತ ಶುಭದ ಸಂಕೇತ. ಆದರೆ ಒಬ್ಬ ಜಂಗಮ ಭಕ್ತರ ಎಲ್ಲಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕಾದರೆ ಆತನಿಗೆ ಮೊದಲು ಅಯ್ಯಾಚಾರ ದೀಕ್ಷೆ ಆಗಬೇಕಾಗುತ್ತೆ. ದೀಕ್ಷೆಯಲ್ಲಿ ಆತನಿಗೆ ವಿಭೂತಿ ಧಾರಣೆ, ಲಿಂಗಧಾರಣೆ, ಮಂತ್ರ ದೀಕ್ಷೆ, ಜೋಳಿಗೆ, ಬೆತ್ತ ಇವುಗಳನ್ನ ಧಾರಣೆ ಮಾಡಲಾಗುತ್ತೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಡಿವೈನ್ ಮೀಡಿಯಾ. ವೀಕ್ಷಕರೇ, ಜಂಗಮರು ಅನ್ನೋದು ಈ ಜಗತ್ತಿಗೆ ಗೊತ್ತು. ಆದರೆ ಜಂಗಮ ಪ್ರಾರಂಭದಿಂದ ಹೇಗೆ ಅವನು ಜಂಗಮನಾಗಿ ಒಬ್ಬ ವೀರಶೈವ ಜಂಗಮನಾಗಿ ಜಗದೋದ್ಧಾರಕನಾಗಬಲ್ಲ ಅನ್ನೋದಕ್ಕೆ ಒಂದು ಪ್ರಾರಂಭವಾದ ಒಂದು ಶಾಸ್ತ್ರ ಇರುತ್ತೆ. ಆ ಶಾಸ್ತ್ರವನ್ನು ಬಹುತೇಕ ಜನರು ನೋಡಿರಲಿಕ್ಕಿಲ್ಲ. ಆದರೆ ಇವತ್ತು ನಿಮ್ಮ ಡಿವೈನ್ ಮೀಡಿಯಾ ಒಬ್ಬ ಜಂಗಮ ನಿಜವಾದ ಜಂಗಮನಾಗಿ ಜಗದೋದ್ಧಾರವನ್ನು ಹೇಗೆ ಮಾಡಬಲ್ಲ ಅನ್ನೋದನ್ನು ನಿಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಡಿವೈನ್ ಮೀಡಿಯಾ ಮಾಡ್ತಾಯಿದೆ. ಹೀಗಾಗಿ ಲೋಕಾಪುರದ ಶ್ರೀಮಠದ ಗುರುಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಆ ಗುರುಗಳನ್ನು ಸಂದರ್ಶನ ಮಾಡುವುದರ ಮುಖೇನ ಇವತ್ತು ಜಂಗಮರ ಬಗ್ಗೆ ನಾವು ಒಂದು ಮಹತ್ವವನ್ನು ತಿಳಿಯುವಂಥ ನೆನಪನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಜಂಗಮ ಶಿವನ ಅವತಾರಿ ಅಂತ ಜಗತ್ತೇ ಹೇಳುತ್ತೆ. ಆದರೂ ಕೂಡ ಶ್ರೀಮಠದಲ್ಲಿ ಪ್ರತಿ ವರ್ಷವೂ ಕೂಡ ವೇದಾಧ್ಯಯನದ ಜೊತೆಗೆ ಇಲ್ಲಿ ಒಂದು ಅಯ್ಯಾಚಾರ ಮಾಡುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇದರ ಮಹತ್ವ ಏನು ಅನ್ನೋದು? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಸ್ಕೃತಿ ಸಂಸ್ಕಾರ ಶಿಬಿರ, ವೇದಾಧ್ಯಯನ ಶಿಬಿರ ನಡೀತಾ ಇದೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಸರಿಸುಮಾರು ಒಂದು 25 ಜನ ಶಿಬಿರಾರ್ಥಿಗಳು 11 ದಿನಗಳ ಪರ್ಯಂತರ ಈ ಒಂದು ನಮ್ಮ ಹಿರೇಮಠದೊಳಗೆ ಶಿಬಿರ ನಡೀತು. ಬಹಳ ಚೆನ್ನಾಗಿ ಒಂದು ವೇದಾಧ್ಯಯನವನ್ನು ಮಕ್ಕಳು ಮಾಡಿದ್ದಾರೆ. ಜೊತೆಗೆ 23ನೇ ತಾರೀಕಿಗೆ ಇವತ್ತು ಆ ಒಂದು ಶಿಬಿರದ ಮುಕ್ತಾಯ ಸಮಾರಂಭ. ನಾವು ಪ್ರತಿ ವರ್ಷವೂ ಕೂಡ ಮುಕ್ತಾಯ ಸಮಾರಂಭದಲ್ಲಿ ನಾವು ಅಯ್ಯಾಚಾರ ಕಾರ್ಯಕ್ರಮವನ್ನು ಇಟ್ಕೊತೀವಿ. ಈ ಸಲ ಸರಿಸುಮಾರು 60ರಿಂದ 70 ಒಟುಗಳು ಇಲ್ಲಿ ಅಯ್ಯಾಚಾರವನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಅಯ್ಯಾಚಾರದ ಮಹತ್ವ ಏನು ಅಂತಂದರೆ, ನಮ್ಮ ಜಂಗಮ ಒಟುಗಳು ಸಂಸ್ಕೃತಿ ಸಂಸ್ಕಾರ ಭರಿತರಾಗಬೇಕು, ಹಿಂದಿನ ಒಂದು ಪರಂಪರೆ ಯಾವ ರೀತಿಯಾಗಿ ಇರ್ತದಲ್ಲ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಎಂಬತಕ್ಕಂಥ ಉದ್ದೇಶದಿಂದ ನಮ್ಮ ಲೋಕಾಪುರದ ಶ್ರೀಮಠ ಸತತವಾಗಿ ಅವಿಶ್ರಮವಾಗಿ ದುಡಿತಾ ಇದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಒಂದು ಡಿವೈನ್ ಮೀಡಿಯಾವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕು. ಯಾಕಂತಂದರೆ ಒಂದು ಸಮಾಜದಲ್ಲಿ ಇರತಕ್ಕಂತಹ ಎಲ್ಲ ಒಂದು ಓರೆಕೋರೆಗಳನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂತಹ ಡಿವೈನ್ ಮೀಡಿಯಾಕ್ಕೆ ನಮ್ಮೆಲ್ಲ ಒಂದು ಭಕ್ತರ ಪರವಾಗಿ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಧನ್ಯವಾದಗಳು ಗುರುಗಳೇ. ತಮ್ಮ ಪ್ರೀತಿ ಆಶೀರ್ವಾದ ಹೀಗೆ ನಮ್ಮ ಡಿವೈನ್ ಮೀಡಿಯಾದ ಮೇಲೆ ಸತತವಾಗಿ ಇರಲಿ ಅಂತ ಕೂಡ ನಾವು ಬಯಸ್ತೀವಿ. ಜೊತೆಗೆ ಗುರುಗಳೇ, ಈ ಜಂಗಮ ಒಟುಗಳಿಗೆ ಅಯ್ಯಾಚಾರ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಮುಂದಿನ ಅವರ ಅಂಗಮಯ ಜೀವನ ಇವತ್ತಿನಿಂದ ಲಿಂಗಮಯ ಜೀವನವಾಗಿ ಪರಿವರ್ತನೆ ಆಗುತ್ತೆ. ಅವರ ಜೀವನದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಇದರಿಂದ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ಜಂಗಮ ಒಟುಗಳು ಇಷ್ಟು ದಿನ ಅವರು ಯಾವ ರೀತಿಯಾಗಿದ್ದರು, ಈ ಒಂದು ಸಂಸ್ಕಾರದ ಒಂದು ಪದ್ಧತಿಯನ್ನು ಕಲಿಯೋದರಿಂದ ಅವರ ಒಂದು ಜೀವನದಲ್ಲಿ ಅಮೋಘವಾಗಿರ್ತಕ್ಕಂಥ ಬದಲಾವಣೆ ಆಗೇ ಆಗ್ತವೆ. ಯಾಕಂದರೆ ಜಂಗಮೋ ಜಗದೋದ್ಧಾರ ಅಂತ ನಾವು ಹೇಳ್ತೀವಿ. ಜಂಗಮರು ಅಂದರೆ ಜಗತ್ತಿನ ಒಂದು ಉದ್ಧಾರಕ್ಕಾಗಿ ಬಂದಿರತಕ್ಕಂಥವ್ರು. ಜಂಗಮರು ಸುಧಾರಣೆ ಆದರು ಅಂದರೆ ಇಡೀ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಇದೆ ಎಂಬತಕ್ಕಂಥ ಒಂದು ಉದ್ದೇಶದಿಂದ ಎಲ್ಲ ನಮ್ಮ ಜಂಗಮ ಒಟುಗಳಿಗೆ ಈ ಸಂದರ್ಭದೊಳಗೆ ನಾವು ವೇದಾಧ್ಯಯನ ಜೊತೆಗೆ ಸಂಸ್ಕೃತಿ ಸಂಸ್ಕಾರ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಎಷ್ಟೋ ಒಂದು ಬಡ ಜಂಗಮರಿದ್ದಾರೆ. ಆ ಬಡಜಂಗಮರಿಗೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಸ್ಕೂಲ್ ಬ್ಯಾಗ್ಗಳನ್ನು ಕೂಡ ಕೊಡ್ತಾಯಿದ್ದೀವಿ. ಅವರಿಗೆ ಎಲ್ಲ ರೀತಿಯಿಂದ ಸೌಕರ್ಯವನ್ನು ಮಾಡ್ತಾಯಿದ್ದೀವಿ. ಕೇವಲ ಜಂಗಮರಿಗೆ ಮಾತ್ರ ಇದು ಸೀಮಿತ ಐತಿ ಅಂತಂದರೆ ಅದು ಅಲ್ಲ. ಎಲ್ಲ ಯಾರು ಅಪೇಕ್ಷೆ ಪಡ್ತಾರೋ ನಾವು ಲಿಂಗ ದೀಕ್ಷೆಗಳಾಗಬೇಕು, ಜೊತೆಗೆ ನಾವು ಸಂಸ್ಕೃತಿ ಸಂಸ್ಕಾರವನ್ನು ಪಡಿಬೇಕು ಎಂಬತಕ್ಕಂಥ ಹೆಬ್ಬಯಕೆ ಯಾರಲ್ಲಿ ಇರ್ತದನೋ ಎಲ್ಲರಿಗೂ ಕೂಡ ನಾವು ಲಿಂಗ ದೀಕ್ಷೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥವರಾಗಿದ್ದೇವೆ. ಜಂಗಮ ಒಟುಗಳು ಈ ಶ್ರೀಮಠದಲ್ಲಿ ಏನೂ ಗೊತ್ತಿಲ್ಲದಂತಹ ವೇದಾಧ್ಯಯನವನ್ನು
ಅರಿತುಕೊಂಡು ಒಂದಿಷ್ಟು ಕಲಿತುಕೊಂಡು ಇವತ್ತು ನಮ್ಮ ಮುಂದೆ ನಿಂತಿರ್ತಕ್ಕಂತಹ ಈ ಬಾಲಕರನ್ನು ನಾವು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಏನೋ ಒಂದು ವೇದಾಧ್ಯಯನದಲ್ಲಿ ಕಲಿತಿದ್ದಾರೆ ಅನ್ನೋದನ್ನು ಯಾವುದಾದ್ರೂ ಒಂದು ಶ್ಲೋಕವನ್ನು ಹೇಳೋದ್ರ ಮುಖೇನ ಈ ಮಕ್ಕಳನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಲೋಕಾನಾಂ ವಿಸಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಅಮಂಗಲ ಯೇಷಾಂ ಮೃದುಸ್ತು ಭಗವಾನ್ ಮಂಗಳಾಯತನಂ ಶಿವಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಗಣನಾಥ ಸರಸ್ವತಿ ರವಿಶುಕ್ರ ಬೃಹಸ್ಪತಿ ಪಂಚೈತಾನ್ ಸಂಸ್ಮರೆ ನಿತ್ಯಂ ವಿದವಾನಿಂ ಪ್ರವರ್ತತೆ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ನೋಡಿದ್ರಲ್ಲ ವೀಕ್ಷಕರೇ, ಏನೂ ಗೊತ್ತಿಲ್ಲದಂಥ ಈ ಚಿಕ್ಕ ಮಕ್ಕಳು ಇವತ್ತು ವೇದಾಧ್ಯಯನವನ್ನು ಕಲಿತುಕೊಂಡು ಇಷ್ಟು ಅದ್ಭುತವಾದಂಥ ಶ್ಲೋಕವನ್ನು ಹೇಳ್ತಾ ಎಲ್ಲರ ಮನಸ್ಸನ್ನು ಸೂರಿಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ನಿಜಕ್ಕೂ ಶ್ರೀಮಠ ಲೋಕಾಪುರದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದನ್ನು ಸಾರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಶ್ರೀಮಠದಿಂದ ಇಂಥ ಮಕ್ಕಳು ಇನ್ನೂ ಹೊರಹೊಮ್ಮಲಿ ನಮ್ಮ ಜಂಗಮ ಅಥವಾ ವೀರಶೈವ ಜಂಗಮರ ಅಥವಾ ವೀರಶೈವ ಜನಾಂಗವೇ ಒಂದು ಸಂಸ್ಕಾರದಿಂದ ಮುನ್ನುಗ್ಗಿ ಜಗತ್ತನ್ನು ಉದ್ಧರಿಸುವಂಥ ಕೆಲಸವನ್ನು ಮಾಡಲಿ ಅನ್ನೋದೇ ಈ ಡಿವೈನ್ ಮೀಡಿಯಾದ ಹೆಬ್ಬಯಕೆ. ನಮಸ್ಕಾರ.